ಕೊಡಗಿನಲ್ಲಿ ಒಂದು ಸಂಸ್ಕೃತಿ ಬೇರೆ. ಈಗ ಅದೇ ಪಕ್ಕದ ಜಿಲ್ಲೆ ಪಿರಿಯಾಪುರ ತಾಲೂಕು ಆಗಲಿ ಮೈಸೂರು ಜಿಲ್ಲೆ ಆದರೆ ಅಲ್ಲಿ ಒಂಥರ ಸಂಸ್ಕೃತಿ ಬೇರೆ. ಹಂಗೆ ಅವುಗಳಲ್ಲಿ ಒಬ್ಬೊಬ್ರದ್ದು ಈಗ ನಮ್ಮ ವಂಶ ಪಾರಂಪರ್ಯ ನಮಗೆ ಮುಖ್ಯವಾಗಿ ಕಾವೇರಿ ದೇವರನ್ನ ಪೂಜೆ ಮಾಡ್ತೇವೆ. ಈಗ ಅಲ್ಲಿ ಇನ್ನೊಂಥರ ಚಾಮುಂಡೇಶ್ವರಿನ ಪೂಜೆ ಮಾಡ್ತಾರೆ. ಈಗ ನಾವು ಮಾಡ್ತೀವಿ, ಮತ್ತು ಅದೊಂದು ಕುಲಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಆರಾಧನೆ ಅಥವಾ ಒಂದು ಆಹಾರ ಪದ್ಧತಿ ಆಗಲಿ ವಿಶೇಷ ಇದು ಇರ್ತದೆ. ಅದೇ ರೀತಿ ಅವುಗಳದ್ದು ಆನೆಗಳದ್ದು ಒಂದು ವಂಶಪಾರಂಪರ್ಯವಾಗಿ ಬಂದಂಥ ಒಂದು ಇದಕ್ಕೆ ಒಂದು ಹಿನ್ನಡೆ ಆಯಿತು. ಈ ಹಿನ್ನಡೆ ಆದಾಗ ಈಗ ಸಣ್ಣದಾಗಿ ಅದು ಹೆಂಗೋ ಮರಿಗಳು ದೊಡ್ಡದಾದದು ಮುಕ್ಕಾಲು ಟಸ್ಕರ್ಸ್ ಇಂಥದ್ದು ಸ್ವಲ್ಪ ವಯಸ್ಸಾದ ಟಸ್ಕರ್ಸ್ ಇವೆಲ್ಲ ಈಜಿ ದಾಟ್ಕೊಂಡೆಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗ್ತದೆ. ಇದು ಮಾಡಿಕೊಂಡು ನಂತರ ಬಂದಾದ ಅದರದ್ದು ಗುಂಪನ್ನ ಅದು ಸೇರಿಕೊಳ್ತದೆ. ಸೊ ನಂತರ ನೀರು ಯಾವಾಗ ಕಡಿಮೆ ಆಯಿತು ಆ ಬ್ಯಾಕ್ ವಾಟರ್ ಮಧ್ಯದಲ್ಲಿ ಸಿಕ್ಕಾಕೊಂಡ ಆನೆಗಳು ವಾಪಸ್ಸೇ ಹೊರಟೋಗ್ತದೆ. ಸೊ ಆಗ ಈ ವಲಸೆ ಮಾರ್ಗನ ಹೇಳಿಕೊಡುವಂಥ ಇದು ಒಂದನೇ ತಪ್ಪಿದೆ. ಈಗ ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗಬೇಕು, ಅಲ್ಲಿಂದ ಈ ಕಡೆ ಇದು ಬರಬೇಕು. ಇದರದ್ದು ವೈಜ್ಞಾನಿಕ ಪ್ರಯೋಜನ ಏನಿತ್ತು ಅಂತ ಹೇಳಿದ್ರೆ ಓನ್ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಆಗ್ತಿರಲಿಲ್ಲ ವಾಸ ಸ್ಥಳದಲ್ಲಿ. ಇವು ವಾಪಸ್ ಮರಳಿ ಹೋಗೋವರೆಗೆ ಅಲ್ಲಿ ಚಿಗುರೆಲ್ಲ ಬಂದು ಹುಲ್ಲುಗಳೆಲ್ಲ ಬಂದು ಅದು ಯಥಾಸ್ಥಿತಿಗೆ ಅದು ಬರ್ತಿತ್ತು. ಪ್ಲಸ್ ಮುಖ್ಯವಾಗಿ ಈಗ ಇಲ್ಲಿದ್ದ ಆನೆಗಳಿಗೆ ತಮಿಳುನಾಡು ಆನೆಗಳು, ಕೇರಳ ಆನೆಗಳು ಅಥವಾ ನಮ್ಮ ಆನೆಗಳು ಕೇರಳ ಆನೆಗೆ ತಮಿಳುನಾಡು ಆನೆಗೆ ಇದಕ್ಕೆಲ್ಲ ಕ್ರಾಸ್ ಆಗ್ತಿತ್ತು, ಮೇಟಿಂಗ್ ನಡೀತಿತ್ತು. ಸೊ ಆಗ ಸಂತಾನೋತ್ಪತ್ತಿಯಲ್ಲಿ ಸಮೇತ ಬದಲಾವಣೆ ಕಾಣ್ತಾ ಬಂತು ಮೆಲ್ಲ ಮೆಲ್ಲ. ಏನಾಯಿತು ಈಗ ನೋಡಿ, ಮೊದಲೆಲ್ಲ ನಾವು ಹಿಡಿದ ಆನೆ ಈಗ ಬಲರಾಮ ಆಗಲಿ, ಅರ್ಜುನ ಆಗಲಿ, ಇವನು ಕೃಷ್ಣ ಆಗಲಿ, ಹರ್ಷ, ವಿಕ್ರಮ ಎಲ್ಲ ದೊಡ್ಡ ದೊಡ್ಡ ಕೋಡು, ಈಗ ಸರಿಯಾಗಿ ಕೋಡುಗಳು ಈಗೆಲ್ಲ ಈಗ ನೀವು ನೋಡಿ ಅದೇನಲ್ಲ ಈಗ ಹೆಸರಿಟ್ಕೊಂಡಿದ್ದಾರೆಲ್ಲ ಸೀಗೆಗುಡ್ಡ, ಕರಡಿ ಇಂಥದನ್ನೆಲ್ಲ ಹಿಡಿತಾ ಇದ್ದೇವೆ. ಇದರಲ್ಲಿ ಏನು ದಷ್ಟಪುಷ್ಟವಾದ ಮೈ ಇದೆ, ದೊಡ್ಡ ದೊಡ್ಡ ಮೈ ಇದೆ, ಕೋಡು ಚಿಕ್ಕದು. ಇದೆಲ್ಲ ಆಗ್ತಿರೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಇವ್ರದ್ದು ಈ ವಲಸೆ ಸಂಸ್ಕೃತಿ ನಿಂತೋಯ್ತು. ಸೊ ಇನ್ಬ್ರೀಡಿಂಗ್ ಅಂತ ಏನು ಹೇಳ್ತೀವಿ ನಾವು ಅದಕ್ಕೆ, ಈ ಇನ್ಬ್ರೀಡಿಂಗ್ಗೆ ಇದಕ್ಕೆ ಜೀನ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇದಾಗಿ. ಸೊ ಇದು ಯಾವುದೋ ಒಂದು ಲೆಕ್ಕದಲ್ಲಿ ಬಂದಾಗ ಅಂದಾಜು ನಾನು ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ 1950ನೇ ಇಸ್ವಿಯಲ್ಲಿ ಹುಟ್ಟಿದ್ದು ಈಗ 2000 ಇಸ್ವಿಗೆ ಬಂದಾಗ ಅದು ತಂದೆ ತಾಯಿಗೋ ಅಥವಾ ಮಗನಿಗೆ ಅಕ್ಕ ತಂಗಿಗೆ ಈ ರೀತಿ ಕ್ರಾಸ್ ಆಗೋ ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಸೊ ಅದರಲ್ಲಿ ಆದಾಗ ನಾವು ಇನ್ಬ್ರೀಡಿಂಗ್ ಅಂತ ಹೇಳ್ತೇವೆ. ಆಗ ಅದರಲ್ಲಿ ಏನಾಗ್ತದೆ, ಜೀನ್ ಪೂಲ್ ಇದಾದಾಗ ಈ ಬದಲಾವಣೆಗಳು ಅವ್ರ ದೇಹ ಸ್ಥಿತಿಯಲ್ಲೂ ಇದು ಬರ್ತದೆ. ಈ ಮಧ್ಯದಲ್ಲಿ ಇದ್ದಾಗ ಅವು ಏನಾಗ್ತದೆ, ಈಗ ಹಿಂಗೆ ಸಿಕ್ಕಾಕೊಂಡಾಗ ಈಗ ಯಂಗರ್ ಜನ್ರೇಷನಿಗೆ ಈಗದು ಮೊಬೈಲ್ ಇರೋದು ಹುಡುಗರನ್ನು ತಗೊಂಡ್ರೆ ಅವರಿಗೆ ಏನು ನಮ್ಮ ಸ್ವಂತ ಊರದ ಪದ್ಧತಿ ಏನು, ಇದೇನು ವೈಶಿಷ್ಟ್ಯ ಏನು ಅಥವಾ ಏನು ಅಂತ ಹೇಳೋದು ಗೊತ್ತಿಲ್ಲ. ಅದೇ ರೀತಿ ಅವಕ್ಕೂ ಈಗ ಇದು ಜನ್ರೇಷನ್ ಆನೆಗಳಿಗೆ ನಮಗೆ ಹಿಂಗೆ ವಲಸೆ ಹೋಗಬೇಕು, ನಮ್ಮ ಹೋಮ್ ರೇಂಜ್ ಒಂದಿದೆ ಅದನ್ನು ಕಾಪಾಡಿಕೊಳ್ಬೇಕು, ನಮ್ಮ ಮೈಗ್ರೇಟರಿ ರೇಂಜ್ ವಲಸೆ ಹೋಗುವ ಮಾರ್ಗ ಹಿಂಗೆ ಉಂಟು, ನಾವು ಹೋಗಬೇಕು ಬರಬೇಕು ಅಂತ ಹೇಳುವಂಥದ್ದು ತಪ್ಪಿ ಹೋಯಿತು. ಈಗ ನಮ್ಮ ಇಲ್ಲೇ ತಗೊಂಡ್ರೆ ಸುಮಾರು ಆನೆಗಳು ಈ BBTC, ಟಾಟಾ ಕಾಫಿ ಇಂಥ ತೋಟದ ಒಳಗಡೆ ಹುಟ್ಟಿ ಬೆಳೆದಂಥ ಮರಿಗಳಿಗೆ ಅದರದ್ದೇ ಜಾಗ ಗೊತ್ತು ಅಲ್ಲದೆ ಇನ್ನು ಅದಕ್ಕೆ ಬೇರೆ ಇಲ್ಲಿಂದ ಶಿವಮೊಗ್ಗವರೆಗೆ ಹೋಗಬೇಕು, ಈ ಕಡೆ ಕೇರಳ ಕಡೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಬರಬೇಕು ಅಂತ ಹೇಳುವಂಥದ್ದು ಆ ಪದ್ಧತಿ ಅವಕ್ಕೆ ಗೊತ್ತಿಲ್ಲ, ಅದು ಮರ್ತೋಗಿದೆ. ಅದು ಒಂದು ಮೇನ್ ಕಾರಣ. ಈ ಆನೆಗಳು ಇಲ್ಲಲ್ಲಿ ಆಹಾರ ತೋಡ್ಕೊಂಡು ಈಗ ತೋಟಕ್ಕೆ ನುಗ್ಗುವಂಥದ್ದು ಈ ಪ್ರವೃತ್ತಿ ಬಂತು. ಇನ್ನು ಮನ್ಸೂರ್ದು ಇದು ತಗೊಂಡ್ರೆ ಈಗ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ನಲ್ಲಿ ಆನೆ ಒಂಥರ ಸೂಕ್ಷ್ಮ ಇದು ಇಂಟೆನ್ಷನ್ ಆಗಿ ನಾನು ಇದು ಉದ್ದೇಶಪೂರ್ವಕವಾಗಿ ಯಾರನ್ನಾದರೂ ಕೊಲ್ಲಬೇಕು ಅಥವಾ ಇದು ಮಾಡಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ಇಲ್ಲ. ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು 2 ಅಡಿ 3 ಅಡಿ ಪಕ್ಕದಲ್ಲಿ ಅಥವಾ ಒಂದು ದೊಡ್ಡ ಅಂಟುವಾಳ ಮರ, ಇಂಥದ್ದೊಂದು ದೊಡ್ಡ ಅಂಟುವಾಳ ಮರದಲ್ಲಿ ಆ ಮರದ ಆಚೆ ನಾನು ನಿಂತಿದ್ದೀನಿ, ಈಚೆ ಆನೆ ನಿಂತಿದೆ. ಆ ಪರಿಸ್ಥಿತಿಯಲ್ಲಿ ಸಮೇತ ನಾನು ಏನೂ ರಿಯಾಕ್ಷನ್ ಮಾಡಿಲ್ಲ. ಮೂಗಿನಲ್ಲಿ ಉಸಿರಾಡ್ಕೊಂಡಿದ್ದಿರ್ಬೋದು ಅಥವಾ ಉಸಿರು ಅರ್ಧ ನಿಂತಿತ್ತ ಅಂತ ಹೇಳಿಕ್ಕೆ ಬರೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಿಂತಿದ್ದೆ. ಬಟ್ ಅದು ಹೋಯಿತು, ಸ್ವಲ್ಪ ಹೊತ್ತು ಆದಮೇಲೆ ಅದರ ಪಾಡಿಗೆ ಬಿಟ್ಟು ಹೋಯಿತು. ಬಟ್ ಈಗ ಮನುಷ್ಯನ ಕೊಲ್ಲುವಾಗ ಇವ್ರದ್ದು ಏನಾದರೂ ಒಂದು ರಿಯಾಕ್ಷನ್, ಬೊಬ್ಬೆ ಹಾಕೋದು ಅಥವಾ ಕೈ ಕಾಲು ಆಡಿಸೋದು, ಕಿರ್ಚೋದು, ಅಂತ ಎದುರು ಅಕಸ್ಮಾತ್ ಸಿಕ್ಕಿ ಹೋದಾಗ ರಿಯಾಕ್ಷನ್ ಮಾಡಿರ್ತಾರೆ. ಆನೆಗೆ ಮುಖ್ಯ ಅಂದರೆ ಸೈಲೆನ್ಸ್. ನಾವು ಕಣ್ಣು ಮುಚ್ಚಿ ಸತ್ತ ಹೆಣದಂಗೆ ಬಿದ್ದೋಗ್ಬಿಟ್ರು ಸರಿ. ಈಗ ರೋಡಲ್ಲಿ ಅದು ಬರ್ತಾಯಿತ್ತು, ನಾನು ಅಲ್ಲಿ ಇಮಿಡಿಯೇಟ್ ಅದನ್ನು ಕಂಡ್ರೆ ಅಂತ ಹೇಳಿದ್ರೆ ಸತ್ತಂಗೆ ಅಲ್ಲಿ ಚರಂಡಿ ಹತ್ರ ಅಡ್ಡ ಮಲಗಿಬಿಟ್ರೆ ಅದೇನಿಲ್ಲ, ಅದ್ರ ಪಾಡಿಗೆ ಒಂದು ಸೊಂಡ್ಲಾಗ್ತದೆ, ಒಂದು ಇದು ಮಾಡ್ತದೆ, ಬೇಕಾದ್ರೆ ಮೂಸಿ ನೋಡ್ತದೆ, ಬಿಟ್ಟು ಹೋಗ್ಬಿಡ್ತದೆ. ಎಷ್ಟೋ ಇನ್ಸಿಡೆನ್ಸ್ಗಳು ಇದೆ, ಹಂಗೆ ಎಷ್ಟೋ ಜನ ಬಚಾವಾಗಿದ್ದಾರೆ ಆ ಟೈಪು. ಸೊ ನಾವು ಕೈನ ಆಡಿಸೋದು ಇದು ಆಡಿಸೋದು ಅಂತ ಹೇಳುವಾಗ ಅದಕ್ಕೆ ಇವನು ನನಗೇನೋ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥ ಒಂದು ಭಾವನೆಗಳು ಬಂದಾಗ ಅದು ನಿಮಗೆ ಈಗ ಯಾರಾದರೂ ಒಬ್ರು ಕೈ ಎತ್ತಿ ಹೊಡಿಯಕ್ಕೆ ಬಂದರೆ ನೀವೇನು ಮಾಡ್ತೀರಾ, ನೀವು ತಿರುಗಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಸೊ ಇಂಥದ್ದೆಲ್ಲ ಸ್ವಲ್ಪ ಅವಕ್ಕೆ ರೂಢಿ ಆಯಿತು. ಇನ್ನೊಂದು ಏನು ಅಂತ ಹೇಳಿದರೆ, ನನ್ನ ಒಂದು ಇದರಲ್ಲಿ ಈಗ ಒಂದು ಮನುಷ್ಯನ ಕೊಂದಾಗ ಅವನು ಯಾವ ಟೈಪ್ ರಿಯಾಕ್ಟ್ ಮಾಡಿರ್ತಾನೆ, ಇದು ಮಾಡಿರ್ತಾನೆ ಅಂತ ಹೇಳುವಾಗ ಈಗ ನಮ್ಮಲ್ಲಿ ತಗೊಂಡ್ರು ಸಮೇತ ನನಗೂ ಇನ್ನೊಬ್ಬರಿಗೆ ನಿಮಗೂ ಹೊಡೆದಾಟ ಆಯಿತು ಒಂದು ದಿವಸ.
ಇದರಲ್ಲಿ ನಾನು ಅವತ್ತು ಮೇಲ್ಗೈ ಸಾಧಿಸ್ತಿರ್ತೀನಿ. ಬಟ್ ನನ್ನ ಮನಸ್ಸಲ್ಲಿ ಒಂದು ಇರ್ತದೆ, ನೀನು ಯಾವಾಗಾದರೂ ಒಂದು ದಿವಸ ನನ್ನ ಅಟ್ಯಾಕ್ ಮಾಡ್ಬೋದು ಅಂತ ಹೇಳುವಂಥ ಒಂದು ಇದು. ಆ ರೀತಿ ಅದಕ್ಕೆ ನೀವು ನಾನು ಅಂತ ಹೇಳೋದು ಆನೆಗೆ ಗೊತ್ತಿರೋದಿಲ್ಲ. ಒಂದು ಮನಸ್ಸನ್ನು ಕೊಂದು ಇದಾದಾಗ ಇನ್ನೊಂದು ಮನಸ್ಸನ್ನು ಕಾಣುವಾಗ ಅದರ ಮನಸ್ಸಲ್ಲಿ ಒಂದು ಭಾವನೆಗಳು ಉಂಟಾಗ್ತದೆ. ಈ ಮನಸ್ಸು ಕಾಣುವಾಗ ಓಹೋ ಇವನ್ನ ಅವತ್ತೊಂದನ್ನ ಒಬ್ಬನ ಕೊಂದಿದ್ದೀನಿ, ಈಗ ಇವನು ನನ್ನ ಏನಾದರೂ ಅಟ್ಯಾಕ್ ಮಾಡ್ಬೋದು, ಇದು ಮಾಡ್ಬೋದು ಅಂತ ಹೇಳುವಂಥ ಇದರಿಂದ ಅದು ಇನ್ನು ಮನಸ್ಸನ್ನು ಕಂಡಾಗ ಅದು ಅಟ್ಯಾಕ್ ಮಾಡುವಂಥ ಒಂದು ಪ್ರವೃತ್ತಿ ಅದಕ್ಕೆ ಬಂದುಬಿಡ್ತದೆ ಸೈಕಲಾಜಿಕಲಿ. ಸೊ ಅದು ಅನಿವಾರ್ಯತೆಯಾಗಿ ಬರ್ತದೆ. ಸೊ ಇನ್ನು ಅದನ್ನು ಈಗ ಮ್ಯಾನ್ ಕಿಲ್ಲರ್ ಅಂತ ನಾವು ಬ್ರ್ಯಾಂಡ್ ಮಾಡುವಂಗಲ್ಲ. ಅದಕ್ಕೆ ಕಾರಣಗಳು ಅಂತ ಹೇಳಿದರೆ ಇದೆ ಅಷ್ಟೇ. ಆ ರಿಯಾಕ್ಷನ್ ಇದು ರಿಯಾಕ್ಷನ್ ಇಲ್ಲದೆ ನಾವು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದರೆ ಅದಕ್ಕೆ ಮನಸ್ಸಿನಲ್ಲಿ ಮನುಷ್ಯ ಅಂತ ಹೇಳುವಾಗ ಅದೊಂದು ಸೈಕಲಾಜಿಕಲ್ ಇದು ಇಂಪ್ಯಾಕ್ಟ್ ಅದರಲ್ಲಿ ಇರ್ತದೆ. ಇವನನ್ನು ಅಟ್ಯಾಕ್ ಮಾಡಿದರೆ ಅಂತ ಹೇಳುವಂಥದ್ದು. ಮತ್ತು ಈ ಗುಂಡು ಹೊಡೆಯೋದು, ಇದು ಮಾಡೋದು ಇದೆಲ್ಲ ಉಂಟಲ್ಲ, ಅದಕ್ಕೆ ಅದರ ದೇಹಕ್ಕೆ ಇದಕ್ಕೆ ತೊಂದರೆ ಆದಾಗ ಅದನ್ನು ಅವು ನೆನಪಿಟ್ಟುಕೊಳ್ತದೆ. ಈಗ ನನ್ನ ಇದೇ ಜಾಗದಲ್ಲಿ ಆಗಲಿ ನಾನೇ ಹೊಡೆದಿರ್ಬೋದು, ನನ್ನ ಕೆಲಸದವ್ರು ಹೊಡೆದಿರ್ಬೋದು, ಯಾರಾದರೂ ಹೊಡೆದಿರ್ಬೋದು. ಅದಕ್ಕೆ ಒಂದು ಗುಂಡು ಹೊಡೆದಿದ್ದರೆ ಅದರದ್ದು ಎಲಿಫೆಂಟೈನ್ ಮೆಮೊರಿ ಅಂತ ಹೇಳ್ತೇವೆ, ಅದರದ್ದು ಮೆಮೊರಿ ಜ್ಞಾಪನ ಶಕ್ತಿ ಚೆನ್ನಾಗಿರ್ತದೆ. ಬಟ್ ನಾನೇ ಹೊಡೆದಿದ್ದೀನಿ, ನೀವೇ ಹೊಡೆದಿದ್ದೀರಾ ಅಥವಾ ನನ್ನ ಕೆಲಸದವನು ಹೊಡೆದಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಬಟ್ ಇಂಥ ಜಾಗದಲ್ಲಿ ನನಗೆ ನೋವಾಗಿದೆ ಅವತ್ತು. ಸೊ ಆಗ ಬಂದು ಇಲ್ಲಿ ಇನ್ನೊಂದು ಸತಿ ಅದರ ಜೀವಿತಾವಧಿಯಲ್ಲಿ ಒಂದು ಸತಿ ಬಂದರೆ 1ಕ್ಕೆ 10 ಪಟ್ಟು ಲಾಸ್ ಮಾಡಿಯೇ ಹೋಗೋದು. ಸೊ ಅದರದ್ದು ಇದೆ, ಅದೊಂದು ಸೇಡು ತೀರಿಸ್ಕೊಳ್ಳೋ ಒಂದು ಮನೋಭಾವ ಇಟ್ಟಿರ್ತದೆ. ಅದಕ್ಕಾಗಿ ಅದು ಸಮಯನೂ ಕಾದುಕೊಂಡಿರ್ತದೆ. ಯಾವಾಗ ಸಮಯ ಅವಶ್ಯಕತೆ ಬಂತು ಆಗ ಅವಶ್ಯಕತೆಗೆ ತಕ್ಕಂತೆ ಅದು ರಿಯಾಕ್ಟ್ ಮಾಡ್ತದೆ ಅದನ್ನು. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಅದರಿಂದ ಈ ಮೈಗ್ರೇಟ್ರಿ ರೂಟ್ನ ಅದರದ್ದು ಮೈಗ್ರೇಟ್ರಿ ರೂಟನ್ನ ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು. ಎಲ್ಲಿ ತೊಂದರೆ ಆಗಿದೆ ಅಲ್ಲಿ ಎಲ್ಲ ಅದಕ್ಕೆ ಬೇರೆ ಒಂದು ಬದಲಿ ಮಾರ್ಗ ಮಾಡಿಕೊಟ್ಟು ಅದಕ್ಕೆ ಈ ಮೈಗ್ರೇಷನ್ ವಲಸೆ ಹೋಗುವ ಮಾರ್ಗವನ್ನು ನಾವು ರೀಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅದು ಮಾಡಿದರೆ ಅವುಗಳದ್ದು ಸಂತಾನೋತ್ಪತ್ತಿ ಇದಕ್ಕೆ ಮತ್ತು ಸಾರ್ವಜನಿಕರಿಗೆ ಆಗುವಂಥ ತೊಂದರೆ ಇಂಥದ್ದೆಲ್ಲ ಭಾಳಷ್ಟು ತಪ್ಪುತ್ತದೆ ಇದರಲ್ಲಿ. ಈ ಕಾರಣ ಈಗ ಇದು ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಈಗ ಮಾನವ ಪ್ರಾಣಿಗಳ ಆನೆಗಳ ಸಂಘರ್ಷಕ್ಕೆ ಮುಖ್ಯ ಕಾರಣ ಇವೆಲ್ಲ. ಅದರದ್ದು ವಲಸೆ ಮಾರ್ಗ ಲಾಸ್ ಆಯಿತು, ಸೊ ಹೋಮ್ ರೇಂಜ್ ಡಿಸ್ಟ್ರಾಯ್ ಆಯಿತು, ತಿನ್ನಲಿಕ್ಕೆ ಮೇವು ಕಡಿಮೆ ಆಯಿತು, ಇನ್ನೊಂದು ಕಡೆ ಅರಣ್ಯ ನಾಶ ಆಗಿದೆ ಕಾಡು ಬೆಂಕಿಯಿಂದ ಇದರಿಂದಲ್ಲ. ಸೊ ಅದರಲ್ಲಿ ಗಾಂಧಿ ಉಣ್ಣಿ, ಇಪಟೋರಿಯಂ ಅಥವಾ ಲ್ಯಾಂಟನಾ ಇದು ಬೆಳೀತದೆ. ಬಿಟ್ಟರೆ ಆನೆಗೆ ಬೇಕಾದಂಥ ಮೇವು ಸಿಗಲ್ಲ. ಅತಿಯೂ ಹೆಚ್ಚು ತೇಗ ಪ್ಲಾಂಟೇಶನ್. ಈ ತೇಗ ಪ್ಲಾಂಟೇಶನ್ ಆನೆಗೆ ತಿನ್ನಲಿಕ್ಕೆ ಅದರ ಕೆಳಗೆ ಸಮ್ಮರಲ್ಲಿ ಲೀಫ್ ಶೆಡ್ಡಿಂಗ್, ಸೂರ್ಯನಿಂದ ಬೆಳಕು ಡೈರೆಕ್ಟ್ ಬೀಳ್ತಾ ಇರ್ತದೆ, ಅದರಲ್ಲಿ ಏನು ಬರಡಾಗ್ತದೆ. ಮಳೆಗಾಲದಲ್ಲಿ ಫುಲ್ ಕ್ಯಾನಪಿ ಕವರ್ ಆಗಿರ್ತದೆ, ಸನ್ಲೈಟ್ ಬೀಳೋದಿಲ್ಲ, ಅದ್ರ ಕೆಳಗೆ ಏನೂ ಬರೋದಿಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಕಾಡು ನಾಶ ಆಗಿದೆ. ಸ್ವಲ್ಪ ಆನೆಗಳದ್ದು ವಲಸೆ ಮಾರ್ಗ, ಅದರದ್ದು ನ್ಯಾಚುರಲ್ ಹ್ಯಾಬಿಟೇಷನ್ ಅಂತ ಏನು ಕಾಡೊಳಗೆ ತಿಂತಾಯಿತ್ತು ಆ ತಿನ್ನೋಂಥ ಆಹಾರಕ್ಕೆ ಸಮೇತ ಹುಟ್ಟು ಬಂತು. ತದನಂತರ ಹೀಗಾಗಿ ಈ ಬಿದಿರು ಕಟ್ಟೆ ಹೋಗೋದು ಅಂತ ಹೇಳಿದ್ರೆ ಅದು ಹೂ ಬಿಟ್ಟು ಆದ ನಂತರ ಬಿದಿರು ಸಾಯ್ತದೆ. ಅದೊಂದು 50 ವರ್ಷಕ್ಕೆಲ್ಲ 40ರಿಂದ 50 ವರ್ಷಕ್ಕೆ ಬಿದಿರು ಅದು ಲೈಫ್ ಅಷ್ಟೇ. ಅದು ಇನ್ನು ಬಿದ್ದ ಕಾಳಿದ್ದ ಹೊಸದಾಗಿ ಹುಟ್ಟಿ ಬರಬೇಕು. ಸೊ ಅದು ಹುಟ್ಟಿ ಬರಲಿಕ್ಕೆ ಹೆಂಗಿದ್ರು ಅದು ಬೆಳೆದು ಬರಲಿಕ್ಕೆ 8-10 ವರ್ಷ ಬೇಕಾಗ್ತದೆ. ಅದರವರೆಗೆ ಅದು ಆಲ್ಟರ್ನೇಟಿವ್ ಮೇವಿಲ್ಲ. ಸೊ ಇನ್ನೇನು ಮಾಡೋದು? ಪ್ರೈವೇಟ್ ಜಾಗದಲ್ಲಿ ಭತ್ತದ ಗದ್ದೆನೋ ಅಥವಾ ಬಾಳೆ, ತೆಂಗು, ಅಡಿಕೆ ಇಂಥದಕ್ಕೆಲ್ಲ ಅದು ಕ್ರಾಪ್ ರೈಡಿಂಗ್ಗೆ ಒಳಗೆ ನುಗ್ಗಲಿಕ್ಕೆ ಒಂದು ಮುಖ್ಯ ಕಾರಣವಾಗಿ ಬಂತದು. ಈಗ ಅದರಲ್ಲಿ ಈಗ ಯಾರು ತಪ್ಪು ಇಲ್ಲಿ ಅಡಗಿದೆ ಅಂತ ಹೇಳೋದನ್ನ ನಾವು ಆತ್ಮವಿಮರ್ಶನೆ ಮಾಡ್ಕೊಳ್ಬೇಕಷ್ಟೇ. ಹೇಗೆ ಆಯಿತು, ಅದು ಏನಕ್ಕೆ ಆಯಿತು ಅಂತ ಹೇಳೋದು ಅಂತ. ಸೊ ಹೀಗಾಗಿ ನಾವು ಏನು ಮಾಡ್ತಿದ್ದೇವೆ, ಈಗ ಕೊನೆಗೆ ಏನಾಯಿತು, ಈಗ ಮಾನವ ಪ್ರಾಣಿಗಳದ್ದು ಆನೆಗಳದ್ದು ಸಂಘರ್ಷ ಹೆಚ್ಚಾಕೊಂಡು ಬಂದಾಗ ಈಗ ಐಡೆಂಟಿಫೈಡ್, ಈಗ ಒಂದು ಆನೆ ಮನುಷ್ಯನ ಕೊಂದಿದೆ ಅಂತ ಆದಾಗ ಅದನ್ನು ಐಡೆಂಟಿಫೈಡ್ ಆನೆಗಳನ್ನ ಹಿಡೀಲಿಕ್ಕೆ ಅಂತೇಳಿ ಇದು ಮಾಡಿದ್ದು. ಈಗ ಪ್ರಾರಂಭದಲ್ಲಿ ಹಾಗೆ ಮಾಡಿಲ್ಲ. ಪ್ರಾರಂಭದಲ್ಲಿ ಆನೆಗಳ ಸಂಖ್ಯೆ ಕಡಿಮೆ ಇತ್ತು. ಈಗ ಉಂಬ್ಳಿ ಬೆಟ್ಟ, ಹಾಸನ ಭಾಗ, ಈ ಕಡೆ ಕೊಡಗಿನ ಸೋಮವಾರಪೇಟೆ ಈ ಭಾಗ, ಆ ಬ್ಯಾಕ್ ವಾಟರ್ ದಾಟಿದರೆ ಆಚೆ ಕಡೆ ಹಾಸನ, ಆಲೂರು ಆ ಭಾಗದಲ್ಲಿ ಸ್ವಲ್ಪ ಮೂಡಿಗೆರೆ ಹಿಂಗೆ ಸುತ್ತಮುತ್ತ ಜಾಗದಲ್ಲಿ ಕಾಣಿಸ್ಕೊಳ್ತಿತ್ತು ಹೆಚ್ಚಾಗಿ ತೊಂದರೆಗಳು.